ಮಾದೇವಿ, ಏನೋ ದೀರ್ಘವಾಗಿ ವಿಚಾರ ಮಾಡ್ತಾ ಇದ್ದೀಯ. ಅದೇ ನನ್ನ ಮಗನ ವಿಷಯದಲ್ಲಿ ನೀವು ಯಾವ ರೀತಿಯಾಗಿ ತೀರ್ಮಾನ ಕೈಗೊಂಡ್ರಿ ಅಂತ ಗೊತ್ತಾಗ್ಲಿಲ್ಲ. ಒಳ್ಳೆ ತೀರ್ಮಾನನೇ ಕೈಗೊಂಡಿದ್ದೆ. ಅಂದ್ರೆ ನನ್ನ ಮಗನಿಗೆ ಮದುವೆ ಮಾಡಿ ಎಲ್ಲಾದ್ರೂ ದೂರ ಕಳಿಸಿದ್ರಾಯ್ತು ಅಂತ ತಾನೆ. ಈಗಾಗಲೇ ಒಂದು ಹೆಣ್ಣಿನ ಬಾಳು ಹಾಳು ಮಾಡಿದ್ದು ಸಾಲದು ಅಂತ ಮದುವೆ ಮಾಡಿ ಮತ್ತೊಂದು ಹೆಣ್ಣಿನ ಬಾಳು ಹಾಳು ಮಾಡೋದು. ಮಾದೇವಿ, ಬಹಳ ದಿನಗಳಿಂದ ನಿನ್ನ ಹತ್ರ ಒಂದು ಮಾತು ಕೇಳ್ಬೇಕಂತ ಕಾಯ್ತಾ ಇದ್ದೆ. ಇವಾಗ ಸರಿಯಾದ ಸಮಯ ಅಂತ ಅನ್ನಿಸ್ತಾ ಇದೆ. ಕೇಳ್ರಿ. ನಿನ್ನ ದೃಷ್ಟಿಯಲ್ಲಿ ನಾನು ಮತ್ತು ನಿನ್ನ ಮಗ, ನನ್ನ ದೃಷ್ಟಿಯಲ್ಲಿ ನೀವು ಮತ್ತೆ ನನ್ನ ಮಗ ಈ ನನ್ನ ಎರಡು ಕಣ್ಣುಗಳಿದ್ದಂತೆ. ಎರಡು ಕಣ್ಣುಗಳಿದ್ದಂತೆ. ಒಮ್ಮೊಮ್ಮೆ ಸಮಯ ಸಂದರ್ಭ ಅಂತ ಬಂದ್ರೆ ಒಂದು ಕಣ್ಣು ಕಳ್ಕೊಂಡು ಒಂಟಿ ಕಣ್ಣಲ್ಲಿ ಬದುಕೋ ಪರಿಸ್ಥಿತಿ ಬರುತ್ತೆ. ಆ ಸಮಯ ಸಂದರ್ಭ ನನ್ನ ಬಾಳಿನಲ್ಲಿ ಯಾವ ಕಾಲಕ್ಕೂ ಬಾರದಿರ್ಲಿ ಅಂತ ಆ ದೇವ್ರ ಹತ್ರ ಪ್ರತಿನಿತ್ಯ ಬೇಡ್ಕೊಳ್ತೀನಿ. ನಂಬಿರೋ ದೇವರು ಕೈ ಎತ್ತು ಬಿಡ್ತಾನೆ. ಏನು ಮಾಡೋದಕ್ಕಾಗೋದಿಲ್ಲ ಮಹಾದೇವಿ. ಮಹಾದೇವಿ, ನಿನ್ನ ದೃಷ್ಟಿಯಲ್ಲಿ ಗಂಡ ಅಂದ್ರೆ? ನನ್ನ ದೃಷ್ಟಿಯಲ್ಲಿ ಗಂಡ ಅಂದ್ರೆ ನನಗೆ ತಾಳಿ ಕಟ್ಟಿದ ದೇವರು, ನನ್ನ ಪಾಲಿನ ಆರಾಧ್ಯ ದೈವ. ತಾಳಿ ಕಟ್ಟಿದ ದೇವರು ನಿನ್ನ ಪಾಲಿನ ಆರಾಧ್ಯ ದೈವ. ದೈವದ ಮಾತನ್ನ ಪಾಲಿಸಬೇಕಾದದ್ದು ಸತಿಯಾದವಳ ಧರ್ಮ, ಅದು ಅವಳ ಆದ್ಯ ಕರ್ತವ್ಯ. ಹಾಗಾದ್ರೆ ನಾನು ಹೇಳೋ ಮಾತನ್ನು ಪಾಲಿಸ್ತೀನಿ. ಗಂಡನ ಮಾತನ್ನು ಪಾಲಿಸದೆ ಇರುವವಳು ಸತಿ ಅಲ್ಲ, ಅಂಥವಳು ಪತಿದ್ರೋಹಿ. ಪಾಲಿಸ್ತೀನಿ ಅಂತ ಮಾತು ಕೊಡು. ಮಾತಿನ ಮರ್ಮವನ್ನು ಏನೆಂದು ಅರಿಯದೆ ವಚನ ಕೊಟ್ಟು ವಚನ ಭ್ರಷ್ಟಳಾಗುವುದಕ್ಕಿಂತ ಮಾತಿನ ಮರ್ಮ ಏನೆಂದರಿಯುವುದು ಒಳ್ಳೆಯದಲ್ಲ. ಸತಿಯ ದೈವ, ದೈವದ ಮಾತನ್ನು ಪಾಲಿಸಬೇಕಾದದ್ದು ಸತಿಯಾದವಳ ಧರ್ಮ ಅಂತ. ಇದೇನಾ ನಿನ್ನ ಧರ್ಮ? ನಾನು ನನ್ನ ಹೆತ್ತ ತಂದೆ ತಾಯಿಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮ್ಮದೆಂಥದ್ದೇ ಮಾತಿದ್ರು ನನ್ನ ಪ್ರಾಣ ಕೊಟ್ಟಾದ್ರೂ ನೆರವೇರಿಸಿ ಕೊಡ್ತೀನಿ ಅಂತ ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತೀನಿ. ಮಾತು ಕೊಟ್ಟಿದೀಯ ಮಹಾದೇವಿ, ತಪ್ಪಬಾರದು. ನ್ಯಾಯ ನೀತಿ ಧರ್ಮಕ್ಕಾಗಿ ಹೆಸರುವಾಸಿಯಾದಂಥ ಬೆಟ್ಟಪ್ಪರ ಮನೆತನಕರಿ ನಾನು ಸಸಿಯಾಗಿ ಬಂದದ್ದು. ಈ ಬೆಟ್ಟಪ್ಪ ಮಾತು ಕೊಡೋದಿಲ್ಲ, ಕೊಟ್ಟ ಮೇಲೆ ಬದಲಾದದ್ದು ಇತಿಹಾಸದಲ್ಲೇ ಇಲ್ಲ ಅಂದಾಗ ನಿಮ್ಮ ಧರ್ಮ ಪತ್ನಿಯಾದ ನಾನು ಕೊಟ್ಟು ಮಾತು ಮೀರ್ತೀನಿ. ಕೇಳಿ, ಅದೆಂಥದ್ದೇ ಮಾತಿದ್ರೂ ನಾನು ನೆರವೇರಿಸ್ಕೊಡ್ತೀನಿ. ಮಾದೇವಿ, ಒಬ್ಬನೇ ಮಗ ಅಲ್ವಾ, ಮುದ್ದಾಗಿ ಸಾಕಿದೀಯ. ದಿನಾಲೂ ನಿನ್ನ ಮಗನಿಗೆ ಪ್ರೀತಿನ ಬೆರೆಸಿ ಬೆರೆಸಿ ಹಾಲು ಕುಡಿಸ್ತೀಯಲ್ವ? ಇಂಥ ಮಗ ನಮ್ಮ ಮನೆತನಕ್ಕೆ ಕೀರ್ತಿ ಕಳಶ. ತಾನೊಂದು ಬಗೆದ್ರೆ ದೈವ ಒಂದು ಬಗೆಯತ್ತಂತೆ. ಮಾದೇವಿ, ನಿನ್ನಲ್ಲೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯ? ನನಗೆ ಮಗ ಬೇಕೋ ಮಾಂಗಲ್ಯ ಬೇಕೋ? ನೀವು ನನ್ನ ಮಗ ಈ ನನ್ನ ಎರಡು ಕಣ್ಣುಗಳಿದ್ದಂತೆ. ಮಹಾದೇವಿ, ನಿನ್ನ ಎರಡು ಕಣ್ಣುಗಳಲ್ಲಿ ನಿನಗೆ ಯಾವ ಕಣ್ಣು ಬೇಕು ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ ಅಂದ್ರೆ ಏನು ಅಂತ ಉತ್ತರ? ನಿನ್ನಿಂದ ವಿವರಣೆ ಬೇಕಿಲ್ಲ, ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಅಷ್ಟೇ. ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ. ಸರಿ, ನಾನು ಕೂಡ ಇಂದು ನಿಮ್ಮ ಸತಿಯ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ. ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ ಬೇಕು. ಶಬಾಷ್. ಮಗ ಹೋದ್ರು ಮಾಂಗಲ್ಯ ಬೇಕು, ಹೌದಲ್ವಾ? ಹಾಗಾದ್ರೆ ದಿನಾಲು ನಿನ್ನ ಮಗನಿಗೆ ಪ್ರೀತಿನ ಬೆರೆಸಿ ಬೆರೆಸಿ ಹಾಲು ಕುಡಿಸ್ತೀಯಲ್ವಾ?
ಹಾಗಾದ್ರೆ ಈ ದಿವಸ ಇದನ್ನು ಬೆರೆಸಿ ಕುಡಿಸು. ಏನಿದು? ಕಾರ್ಕೋಟಕ ವಿಷ. ನನ್ನ ಮಗನಿಗೆ ನನ್ನ ಇಲ್ಲ ಇಲ್ಲ ಅಂದ್ರೆ ಇದು ಮಾತ್ರ ನನ್ನ ಕೈಯಿಂದ ಸಾಧ್ಯವಿಲ್ಲ. ಇದು ಮಾತ್ರ ನನ್ನ ಕೈಯಿಂದ ಸಾಧ್ಯವಿಲ್ಲ. ಇಲ್ಲ ಇಲ್ಲ. ಹೌದಲ್ವಾ? ಹೆತ್ತ ಮಗನಿಗೆ ವಿಷ ಹಾಕೋದಕ್ಕೆ ಸಾಧ್ಯ ಇಲ್ವಲ್ಲ? ಹಾಗಾದ್ರೆ ಕಟ್ಟಿಕೊಂಡ್ರು ಗಂಡನಿಗಾದ್ರೂ ಹಾಕ್ಬಹುದಲ್ಲ? ಇಂದು ಎರಡರಲ್ಲಿ ಒಂದಂತೂ ತೀರ್ಮಾನ ಆಗ್ಲೇಬೇಕು. ನೀನೇ ನಿನ್ನ ಕೈಯಾರ ವಿಷಾನ ತೆಗೆದುಕೊಂಡು ಆ ಕಟಕನ ಹೊಟ್ಟೆಗಾದ್ರೂ ಹಾಕಬೇಕು, ಇಲ್ಲ ಈ ನಿನ್ನ ಗಂಡನ ಹೊಟ್ಟೆಗಾದ್ರೂ ಹಾಕಬೇಕು. ಈ ಪ್ರಪಂಚದಲ್ಲಿ ಯಾವ ತಾಯಂದಿರು ತಮ್ಮ ಮಕ್ಕಳಿಗೆ ವಿಷ ಹಾಕ್ತಾರೆ ಅಂದ್ರೆ ತಾಯಿಯಾದ್ರೂ ತನ್ನ ಮಕ್ಕಳನ್ನು ಹಾಗಾದ್ರೆ ಕಟ್ಟಿಕೊಂಡ್ರು ಗಂಡನಿಗಾದ್ರೂ ಹಾಕ್ಬಹುದಲ್ಲ? ಎರಡರಲ್ಲಿ ಒಂದಂತೂ ತೀರ್ಮಾನ ಆಗ್ಲೇಬೇಕು. ನೀನೇ ನಿನ್ನ ಕೈಯಾರ ವಿಷಾನ ತೆಗೆದುಕೊಂಡ್ರೆ ಆ ಕಟಕನ ಹೊಟ್ಟೆ ಸೇರುತ್ತೆ, ಇಲ್ಲ ಈ ನಿನ್ನ ಗಂಡನ ಹೊಟ್ಟೆ ಸೇರುತ್ತೆ. ಮಾದೇವಿ, ಮಗನ ಮೇಲೆ ಮಮಕಾರ ಹೆಚ್ಚಾಗಿ ಮಗನಿಗೆ ಹಾಕಬೇಕಾದ ವಿಷಾನ ಅವನಿಗೆ ಹಾಕದೆ ನೀನೇನಾದ್ರೂ ಸ್ವೀಕಾರ ಮಾಡಿದ್ದೆ ಆದ್ರೆ ಈ ನಿನ್ನ ಗಂಡನ ಮೇಲೆ ಆಣೆಯಾಗಿದೆ, ನಾನು ಮರಳಿ ಮನೆಗೆ ಬರೋದ್ರೊಳಗಾಗಿ ಆ ನಿನ್ನ ಕಟುಕ ಮಗ ಬದುಕಿರ್ಬಾರ್ದು. ಒಂದು ವೇಳೆ ಬದುಕಿದ್ದೆ ಆದ್ರೆ ಈ ನಿನ್ನ ಬೆಟ್ಟ ಬದುಕಿರೋದಿಲ್ಲ. ಬದಲಾಗುವುದಿಲ್ಲ, ಉರುಳಿ ಕಳೆದೋದರು ಹನಿ ಬರಹ ಬದಲಾದರು. ನನ್ನ ಹಣೆಯ ಬರಹ ಲಿಖಿತವನ್ನು ಬೆಚ್ಚಲೇಬೇಕು. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳೋದು, ಬ್ರಹ್ಮನ ಬರಹವನ್ನು ಬಲ್ಲವರು ಯಾರು ಅಂತ. ಮಗುವೆಂಬ ಹಸಿ ಮಾಂಸದ ಮುದ್ದೆಯನ್ನ ಈ ನನ್ನ ಒಡಲಿಗೆ ಹಾಕಿದೆ. ಅದನ್ನ ರಣಹದ್ದುಗಳ ಕಣ್ಣಿಂದ ಜೋಪಾನವಾಗಿರಿಸಿಕೋ ಅಂತ ನನಗೆ ಕಟ್ಟಪ್ಪಣೆ ವಹಿಸಿದೆ. ಆದ್ರೆ ಇಂದು ನನ್ನನ್ನೇ ಹಸಿದ ಹುಲಿಯನ್ನಾಗಿಸಿ ಆ ಮಾಂಸ ತಿನ್ನಲು ಹೇಳಿದೆ. ನನಗೆ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು,
ಆ ಮಾಂಸ ತಿನ್ನಲು ಹೋದರೆ ಬಲು ವಿಷ ಎನ್ನುವುದು ನನಗೆ ಗೊತ್ತು. ಆದ್ರೆ ಆದ್ರೆ ತಿನ್ನದೆ ಹೋದರೆ ನಿನಗೆ ನರಕಕ್ಕೆ ದಾರಿ ಎಂದು ತೋರಿಸಿದೆ. ಅಯ್ಯೋ, ಗಂಡನ ಮಾತನ್ನು ಪಾಲಿಸದೆ ಪತಿಗೆ ವಿರುದ್ಧವಾಗಿ ನಡೆದು ಪವಿತ್ರವಾದ ಭರತ ಭೂಮಿಯಲ್ಲಿ ಹುಟ್ಟಿದ ನಾನು ಪಾಪದ ಕಿರೀಟ ಕಟ್ಟಿಕೊಳ್ಳಲು ನೆರವೇರಿಸಲಿ, ಯಾವುದನ್ನು ತಿರಸ್ಕರಿಸಲಿ. ಪದಗಳಿಗೆ ಸಿಗದ ಇಲ್ಲ, 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 ಇಲ್ಲ. ಗುಣದವಳು ನನ್ನ ಗಂಡ ಬದುಕಬೇಕು, ನನ್ನ ಗಂಡ ಬದುಕಲೇಬೇಕು ಅಂದಾಗ ನನ್ನ ಕರುಳನ್ನು ಕಳ್ಳ ಮಾಡಿಕೊಂಡು ನನ್ನ ಮಗನಿಗೆ ನಾನೇ ವಿಷ ಹಾಕಬೇಕು. ನನ್ನ ಕರುಳು ಕೊಡಗೆ ನಾನೇ ವಿಷ ಹಾಕಬೇಕು. ಬದುಕುವುದ ಕಲಿಸೋ ಗುರು ಇವಳು, ನರಳುವಳು ಹೀಗೋ ನವಮಾಸ. ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು. ಜಗದೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎಲ್ಲಿ ಹಾಲು ಕುಡಿದರು, ನೀನೇ ದೈವ ಎಂದು ಕಾಲು ಮುಗಿದರು. ಬಾಳಿಗೆ ಬಂದೇ ಗುಣಿ, ಬಾಳಿಗೆ ಬಂದೇ ಮಣಿ, ಸೃಷ್ಟಿಸೋ ಜೀವ ಒಂದೇನೇ ತಾಯಿ. ನೀನಿದ್ದಿದ್ದು ಸತ್ಯವೇ ಆಗಿದ್ರೆ ಈ ಪ್ರಪಂಚದ ಪ್ರತಿಯೊಂದು ತಾಯಂದರು ನೀನಿರುವೆ ಎನ್ನುವುದು ನಂಬಿರುವುದು ಸತ್ಯವೇ ಆಗಿದ್ದರೆ ನನ್ನ ಮಗನಿಗೆ ನೀಡುವ ಈ ವಿಷದ ಹಾಲು ಅಮೃತವಾಗುವ ಹಾಗೆ ಮಾಡಬಾರ್ದೇನಪ್ಪ, ಅಮೃತವಾಗುವ ಹಾಗೆ ಮಾಡಬಾರದೆ. ಜಗದೂಗೋ ಜನನಿ ಜೀವದ ಜೀವತಾಯಿ. ಅಮ್ಮ, ಯಾಕಮ್ಮ ಕಣ್ಣೀರಾಗ್ತಾ ಇದೆಯಾ? ಯಾಕೂ ಇಲ್ಲಪ್ಪ, ಅದು ಎಲ್ಲ ತಾಯಂದ್ರು ತಮ್ಮ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿದ್ರೆ ನಾನು ನನ್ನ ಮಗನಿಗೆ ಪ್ರತಿನಿತ್ಯ ಸಕ್ಕರೆ ಬೆರೆಸಿದ ಹಾಲು ಕುಡಿಸ್ತೀನಲ್ಲ, ಆ ಸಂತೋಷಕ್ಕಾಗಿಪ್ಪ, ಆ ಸಂತೋಷಕ್ಕಾಗಿ. ಅಮ್ಮ, ಇವತ್ತಿನ ಏನ್ ತಪ್ಪು ಮಾಡಿದೆ ಅಂತ ಗೊತ್ತೇನಪ್ಪ? ಏನು ಹೇಳ್ತಾ ಇದೀಯೋ? ಇವತ್ತಿನ ಏನ್ ತಪ್ಪು ಮಾಡಿದ್ಯ ಅಂತ ನನಗೆ ಗೊತ್ತಾಗ್ಬಿಡ್ತಮ್ಮ, ನನಗೆ ಗೊತ್ತಾಗ್ಬಿಡ್ತು. ನಾನೇನೋ ತಪ್ಪು ಮಾಡಿದ್ದು? ಮತ್ತೇನಮ್ಮ, ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಏನಾದ್ರೂ ಕಾಣಿಕೆ ತಂದ್ಕೊಡೋಳು. ಈ ದಿನ ಒಂದು ಶುಭಾಶಯನು ತಿಳಿಸಲಿಲ್ಲಮ್ಮ ನೀನು. ಹುಟ್ಟಿದಪ್ಪ ನಾನೇನಾದ್ರೂ ಮರಿತೀನೇನೋ? ಇಲ್ಲ, ಅದು ಹಾ, ನಿಮ್ ತಂದೆಯವ್ರು ಬರ್ಲಿ, ಎಲ್ರು ಸೇರಿ ದೇವಸ್ಥಾನಕ್ಕೆ ಹೋಗೋಣ. ಅಬ್ಬ, ನೀನು ಮಾತು ಹೇಳ್ಬೇಕಮ್ಮ. ಬಹಳ ದಿನಗಳಿಂದ ಆ ಮಾತನ್ನ ಮನಸ್ಸಲ್ಲಿ ಬಚ್ಚಿಟ್ಕೊಂಡು ವಿಲಿ ವಿಲಿ ಒತ್ತಾಡ್ತಾ ಇದ್ದೀನಮ್ಮ, ವಿಲಿ ವಿಲಿ ಒತ್ತಾಡ್ತಾ ಇದ್ದೀನಿ. ಆದ್ರೆ ಇವತ್ತು ಯಾಕೋ ಗೊತ್ತಿಲ್ಲ, ಆ ಮಾತನ್ನ ನಿನ್ನ ಹತ್ರ ಹೇಳಿ ನಿನ್ ಮಡಿಲಲ್ಲಿ ಮಲಗಿ ಮನಸಾರಿ ಹತ್ತು ಬಿಡ್ಬೇಕನ್ನಿಸ್ತಾ ಇದೆ, ಹತ್ತು ಬಿಡ್ಬೇಕನ್ನಿಸ್ತಾ ಇದೆ. ಮೊದ್ಲು ಈ ಹಾಲು ಕುಡಿ, ಆಮೇಲೆ ನೀನೇನೇ ಹೇಳಿದ್ರು ಕೇಳ್ತೀನಿ, ಆಯ್ತಾ? ಹಾಲು ಕುಡಿದ್ಮೇಲೆ ಕೇಳ್ತೀಯಮ್ಮ?
ಪೂರ್ತಿ ಹಾಲು ಕುಡಿಸ್ತಾ ಇದ್ದೆ. ಆದ್ರೆ ಇವತ್ತು ಅರ್ಧ ಹಾಲನ್ನ ಕುಡಿಸಿ ಇನ್ನರ್ಧ ಯಾಕಮ್ಮ ಉಳಿಸ್ಕೊಂಡೆ? ಎಲ್ರೂ ಸೇರಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವೇನೋ, ಅಲ್ಲಿ ಪ್ರಸಾದ ಕೊಡ್ತಾರೆ, ಅದನ್ನ ಹೊಟ್ಟೆ ತುಂಬಾ ತಿನ್ನುವಂತೆ. ತುಂಬಾ ತಿನ್ನು. ಅವ್ವ, ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಒಂದು ಹುಡುಗಿನ ತುಂಬಾ ಪ್ರೀತಿಸ್ತಾ ಇದ್ದೆ. ಅವಳು ನನ್ನ ಪ್ರೀತಿಯನ್ನ ತಿರಸ್ಕಾರ ಮಾಡಿದ್ಲು. ಅದಕ್ಕೆ ಅವಳ ಮೇಲಿರುವ ವ್ಯಾಮೋಹಕ್ಕೆ ಅವಳನ್ನ ಬಲಾತ್ಕಾರ ಮಾಡ್ಬಿಟ್ಟೆ, ಮಹಾಬಲಾತ್ಕಾರ ಮಾಡ್ಬಿಟ್ಟೆ. ಅದಕ್ಕೆ ಅವಳು ಅವಮಾನ ತಳಾರ್ದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬಿಟ್ಲು. ಅಮ್ಮ ಹೋಗ್ಬಿಟ್ಲು. ಅವಳು ಯಾರು ಗೊತ್ತೇನಬ್ಬ? ಅವಳು ಬೇರೆ ಯಾರು ಅಲ್ಲ, ನಮ್ಮ ಮನೆಯಲ್ಲಿ ಜೀತದೊಳಗೆ ದುಡಿತಾಳೆ ರುದ್ರ, ಆ ಬಡ ರುದ್ರನ ಮಗಳು ಅಂಬಿಕಾ. ಅಮ್ಮ ಅಂಬಿಕಾ. ಅಮ್ಮ, ಈ ವಿಷಯ ನನಗೂ ನಿನಗೂ ಬಿಟ್ಟೆ ಬೇರೆ ಯಾರಿಗೂ ಗೊತ್ತಿಲ್ಲಮ್ಮ, ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಬಡಕ್ತಾ ಇದೆಯಾ? ಬೆಕ್ಕು ಕಣ್ಣ ಮುಚ್ಚಿಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ತಿಳಿಯೋದಿಲ್ಲ ಅನ್ಕೊಳ್ಳುತ್ತಂತೆ. ಅಂದ್ರೆ ಈ ವಿಷಯ ನಿನಗೆ ಮುಂಚೆನೆ ಗೊತ್ತೇನಮ್ಮ? ತಾನೆ ನೀನೇ ಹೇಳ್ದೆಲ್ಲೋ, ನೀನೇ ಹೇಳ್ದಿಲ್ಲ. ಅವ ಇದೊಂದು ಸಾರಿ ತಿಳಿದು ಏನೋ ತಪ್ಪಾಡ್ಬಿಟ್ಟಿದ್ದೀನಮ್ಮ. ಇನ್ ಮುಂದೆ ಪ್ರಪಂಚದಲ್ಲ ಹೆಣ್ಣು ಮಕ್ಕಳ ನನ್ನ ಅಕ್ಕ ತಂಗಿ ತಾಯಿ ಅಂತ ಕಾಣ್ತೀನಮ್ಮ, ತಾಯಿ ಅಂತ ಕಾಣ್ತೀನಿ. ಇದು ಒಂದ್ಸಲ ನಾನು ಮಾಡಿದ ತಪ್ಪನ್ನ ಕ್ಷಮಿಸಿ, ಮಗು ಮಹಂತೇಶ 100 ವರ್ಷ ಚೆನ್ನಾಗಿರೋ ಮಗನೇ ಅಂತ ಈ ನಿನ್ ಮಗನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುವ. ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆ ಈ ನಿನ್ನ ತಾಯಿಯಲ್ಲಿ ಉಳಿದಿಲ್ಲವೋ? ಅಮ್ಮ, ಯಾಕಂದ್ರೆ ನಿನ್ನ ಪಾಲಿಗೆ ಇಂದು ನಿನ್ನ ತಾಯಿಯಾಗಿ ನಿಂತಿಲ್ಲವೋ, ನಿನ್ನ ಪಾಲಿನ ಮೃತ್ಯು ದೇವತೆಯಾಗಿ ನಿಂತಿದ್ದೇನೆ. ನೀನು ಮಾಡಿರೋ ವಿಷಯ ನಿಮ್ಮ ತಂದೆಯವರಿಗೆ ತಿಳಿದು ನೀನು ಬದುಕಬಾರದು ಅಂತ ನೀರು ಕುಡಿದ ಹಾಲಿನಲ್ಲಿ ನನ್ನ ಕೈಯಲ್ಲಿ ನಾನೇ ವಿಷ ಹಾಕಿದ್ದು. ಹೆತ್ತವಳ ಹಾಲು ಎಂದು ವಿಷವಾಯಿತು, ಹೆತ್ತವಳ ಹಾಲು ಎಂದು ವಿಷ. ತಮಾಷೆ ಮಾಡೋದಕ್ಕೂ ಇತಿಮಿತಿ ಅಂತ ಇರುತ್ತೆ. ಪ್ರಪಂಚ ಯಾವತ್ತೂ ಎದುರು ಹೆತ್ತ ಮಗನಿಗೆ ವಿಷ ಹಾಕ್ತಾಳ.
ಈ ಪಾಪಿಗೆ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟಿದ್ಯಮ್ಮ, ಶಿಕ್ಷಣ ಕೊಟ್ಟಿದ್ಯಾ. ಅಬ್ಬ, ನನಗೆ ಮುಂದಿನ ಜನ್ಮ ತಂದಿದ್ರೆ ನಿನ್ನ ಹೊಟ್ಟೆಲೆ ಒಳ್ಳೆ ಮಗನಾಗಿ ಹುಟ್ಟು ಬರ್ತೀನಮ್ಮ, ಒಳ್ಳೆ ಮಗನಾಗಿ ಹುಟ್ಟು ಬರ್ತೀನಿ. ಸಾವು ನನ್ನ ಕೈ ಮಾಡಿ ಕರಿತಾ ಇದೆಯಮ್ಮ. ಒಂದೇ ಒಂದ್ಸಲ ಸಾಹಿಬ ಕಣಿ ಕ್ಷಣದಲ್ಲಿ ಮಗು ಮಹಂತೇಶ ಅಂತ ಅಪ್ಕ ಬರಮ್ಮ. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸುವ ತಾಯಂದಿರೇ ಇರುವಾಗ ನನ್ನ ಮಗನಿಗೆ ನನ್ನ ಕೈಯಾರೆ ನಾನೇ ವಿಷ ಹಾಕಿ ನಾನೇ ಕೊಂದು ಬಿಟ್ಟೆ. ನನ್ನಂಥ ಪಾಪಿ ಈ ಭೂಮಿ ಮೇಲೆ ಬದುಕಿರ್ಬೇಕಾ? ಇಲ್ಲ, ನನ್ನಂಥವಳು ಈ ಭೂಮಿ ಮೇಲೆ ಬದುಕಿರಬಾರ್ದು. ಮಲಗಿರುವ ಕೂಸು ಮಲಗಿರಲಿ, ಮುಂದಿನದು ದೇವರ ಚಿತ್ತ. ತಡೆಯಲಾರೆಯದು ಯಾಕೆ ನೋಡತಿ, ಮತ್ತೆ ಮತ್ತೆ ನೀತ ಸಂಸಾರ ಸಾಗರದಾಗ ಲೆಕ್ಕ. ಹಣೆ ಬರಹ ಬರೆಯುವ ಶಕ್ತಿಯನ್ನೇನಾದ್ರೂ ತಾಯಂದ್ರಿಗೆ ಬಿಟ್ಟುಕೊಟ್ಟು ನನ್ನಂತ ಪಾಪಿ ತಾಯಿನೇ ಈ ಭೂಮಿ ಮೇಲೆ ನೋಡ್ತಿರ್ಲಿಲ್ಲ. ಅದಕ್ಕೆ ಬಲ್ಲವರು ಒಂದು ಮಾತು ಹೇಳೋದು, ಬದುಕು ಜಟಕ ಬಂಡಿ ವಿಧಿಯ ದರ ಸಾಹೇಬ, ಮದುವೆಗೋ ಮಸಣಕ್ಕೋ ಕರೆದತ್ತವಯ್ಯೋ ಮಂಕುತಿಮ್ಮ, ಕರೆದತ್ತವಯ್ಯೋ ಮಂಕುತಿಮ್ಮ. ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರು ಎಲ್ಲಿ ಆಚೆಯ ದಂಡಿ.
ನೋಡಿ ಸಂತೋಷ ಪಡ್ರಿ. ಈಗಲಾದ್ರೂ ಸಮಾಧಾನವಾಗಿರ್ಬೇಕಲ್ಲ, ಈಗಲಾದ್ರೂ ಸಂತೋಷವಾಗಿರ್ಬೇಕಲ್ಲ. ಬೆಟ್ಟಪ್ಪನ ಮನೆತನ ನ್ಯಾಯ ನೀತಿ ಧರ್ಮಕ್ಕಾಗಿ ಹೆಸರುವಾಸಿಯಾದಂಥ ಬೆಟ್ಟಪ್ಪನ ಮನೆತನ ನನ್ನ ಕರಳು ಕುಡಿಗೆ ನನ್ನ ಕೈಯಾರೆ ನಾನೇ ವಿಷ ಹಾಕುವಾಗ ಈ ಎತ್ತ ಕರಳಿಗೆ ಎಷ್ಟು ಸಂಕಟವಾಯಿತು ಅಂತ ನಮಗೇನಾದ್ರೂ ನಿನ್ನಂತವಳನ್ನು ನನ್ನ ಸ್ಥಿತಿಯಾಗಿ ಕುಡಿಯೋಕೆ ನಾನು ಹೇಳಿ ಜನ್ಮದ ಪುಣ್ಯ ಮಾಡಿ. ಇಲ್ಲ ರೀ, ಇಲ್ಲ. ನಿಮ್ಮಂಥವ್ರನ್ನ ನನ್ನ ಗಂಡನಾಗಿ ಪಡೆದಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನನ್ನ ಪ್ರತಿಯೊಂದು ಜನ್ಮದಲ್ಲೂ ನೀವೇ ನನ್ನ ಗಂಡನಾಗಿ ಬರಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾಗಿ ಈ ಮನೆಗೆ ನಡೆಯಲಿಕ್ಕೆ ಬಂದಾಗ ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭ, ಕ್ಷಮಯ ಧರಿತ್ರಿ ಅಂತ ನಿಮ್ಮ ಸುಖದಲ್ಲಾಗಲಿ ದುಃಖದಲ್ಲಾಗಲಿ ಧರ್ಮದಲ್ಲಾಗಲಿ ಕರ್ಮದಲ್ಲಾಗಲಿ ಕೊನೆವರೆಗೂ ಬರ್ತೀನಿ ಅಂತ ಸಪ್ತಪದಿ ತುಳಿದ ನಾನು ಇಂದು ನಿಮ್ಮನ್ನ ಬಿಟ್ಟು ಬಹುದೂರ ಹೋಗ್ತಾ ಇದ್ದೀನಿ. ನನ್ನ ಮಗ ಇರದ ಈ ಭೂಮಿ ಮೇಲೆ ನನಗೆ ಬದುಕೋಕೆ ಇಷ್ಟ ಇಲ್ಲ ರೀ. ಯಾಕೆ ಬದುಕಲಿ? ಅದಕ್ಕೆ ನನ್ನ ಮಗ ಕುಡ್ದ ಹಾಲಿನಲ್ಲಿ ನಾನು ಅರ್ಧ ಹಾಲು ಕುಡಿದ್ಬಿಡ. ನೀವು ನಂದ್ಕೋಬೇಡ್ರಿ, ನೀವು ನಂದ್ಕೋಬಾರ್ದು. ನೀವು ನ್ಯಾಯ ನೀತಿ ಧರ್ಮದಿಂದ ನಡೆದುಕೊಂಡವರು ನೀವು ಯಾವ ಕಾಲಕ್ಕೂ ತಲೆ ತಗ್ಗಿಸ್ಬಾರ್ದಂದ್ರೆ ತಲೆ ನೋಡಿ. ದಯವಿಟ್ಟು ನನ್ನೊಂದು ಕೊನೆ ಆಸೆ ಕೊಡ್ತೀರಾ? ನಿಮ್ಮ ಹೆಂಡತಿ ದೀರ್ಘ ಸುಮಂಗಲಿಯಾಗಿ ಹೋಗುವಂತ ನನಗೆ ಶುಭಾಶೀರ್ವಾದ. ಏನಾತ್ರಿ? ಅವರಿಗೆ ಚಿಕ್ಕಣ್ಣರಿಗೆ ಏನಾದ್ರಿಪ್ಪ? ರುದ್ರ, ನಿನಗೆ ಅವತ್ತು ಹೇಳಿದ್ದೆ ತಾನೆ, ತಪ್ಪು ಮಾಡಿರೋನಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ.
ಶಿಕ್ಷೆ ಕೊಡೋ ಜವಾಬ್ದಾರಿನ ಹೆತ್ತ ಕರುಳಿಗೆ ವಹಿಸಿ ತಪ್ಪು ಮಾಡಿಬಿಟ್ಟೆ ರುದ್ರ. ತಪ್ಪು ಮಾಡಿರೋ ಅವನಿಗೆ ವಿಷ ಹಾಕಿ ಕೊಲ್ಲು ಅಂತ ಅವಳ ಕೈಯಲ್ಲಿ ಕೊಟ್ರೆ ಅದರಲ್ಲಿ ಅವಳು ಅರ್ಧ ಕುಡಿದು ಬಿಟ್ಟಿದ್ದಾಳೆ ರುದ್ರ. ದಿನಾಲು ಅಮ್ಮವ್ರಿ ಅಮ್ಮವ್ರಿ ಅಂತ ಕೂಗ್ತಿದ್ಯಲ್ಲೋ, ಒಂದೇ ಒಂದ್ಸಲ ಕೂಗೋ ರುದ್ರ. ಯಾಕ್ರಿ ಅಪ್ಪ ಇಂಥ ನಿರ್ಧಾರ ತಗೊಂಡ್ರಿ? ನಾನು ಇವಾಗ ಅವತ್ತ ಹೇಳಿದ್ದಲ್ರಿ ಅಪ್ಪ. ಅವನು ತಪ್ಪು ಮಾಡ್ದ, ಅವನು ಸತ್ತೋದ. ಈಗ ನಾನು ತಪ್ಪು ಮಾಡಿಬಿಟ್ಟೆ ಕಣೋ. ಮಹಾದೇವಿಗೆ ಏನೋ ಗೊತ್ತಿಲ್ಲ ಕಣೋ. ಅಯ್ಯೋ ದೇವ್ರೆ, ಅಂಬಿಕಾ ನನ್ನ ಹೊಟ್ಟೆ ಹುಟ್ಟಿ ಬಂಗಾರದಂತ ಜೀವನ ತಗೊಂಡು ಬಿಟ್ಟಿ ಅಲ್ಲಿ. ಇಲ್ಲ ರುದ್ರ, ಇಲ್ಲ. ಇಲ್ಲಿ ಯಾರ ಸಾವಿಗೆ ಯಾರನ್ನು ಹೊಣೆ ಮಾಡೋದಕ್ಕಾಗೋದಿಲ್ಲ. ಮೇಲೊಬ್ಬ ಇದ್ದಾನೆ, ಅವನು ಆಟ ಆಡಿಸ್ತಾನೆ, ನಾವು ಆ ರೀತಿ ಆಡ್ಬೇಕಷ್ಟೇ. ಆದ್ರೆ ಆಟ ಆಡುವಾಗ ಆಟದ ನಿಯಮ ಮೀರಬಾರ್ದು ರುದ್ರ, ಮೀರಬಾರ್ದು. ಅವನು ಸತ್ತೋದ. ಈಗ ನಾನು ಆಟದ ನಿಯಮ ಮೀರಿ ಬಿಟ್ಟೆ ರುದ್ರ. ರುದ್ರ, ಕೊನೆಯದಾಗಿ ನಿನ್ನಲ್ಲೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯ ತಾನೆ? ಹೇಳ್ರಿಯಪ್ಪ, ಒಂದ್ ಹಗ್ರಿ 100 ಮಾತು. ಎಲ್ಲ ರುದ್ರ, ಇನ್ನು ಯಾವತ್ತೂ ಏನೂ ಕೇಳೋದಿಲ್ಲ. ಒಂದೇ ಮಾತು ರುದ್ರ, ನಡೆಸ್ಕೊಡ್ತೀಯ ತಾನೆ? ಹೇಳ್ರಿಯಪ್ಪ. ಸುತ್ತ 40 ಹಳ್ಳಿಗೆಲ್ಲ ನ್ಯಾಯ ದೇಗುಲ ಈ ಬೆಟ್ಟಪ್ಪನ ಮನೆತನ. ಇಲ್ಲಿ ನ್ಯಾಯ ಅಂತ ತಲೆಬಾಗಿ ಬಂದವರಿಗೆ ಯಾವತ್ತೂ ಅನ್ಯಾಯ ಆಗಿಲ್ಲ ರುದ್ರ. ಇನ್ನು ಮುಂದೇನು ಆಗಬಾರ್ದು. ಬಡವಣೆ ಆಗಿರ್ಲಿ, ಬಲ್ಲಿದನೇ ಆಗಿರ್ಲಿ, ನಮ್ಮಿಂದ ಜನ್ಮ ಪಡೆದಿರೋ ಮಗನೇ ಆಗಿರ್ಲಿ, ನಮಗೆ ಜನ್ಮ ಕೊಟ್ಟಿರೋ ತಂದೆನೇ ಆಗಿರಲಿ, ಯಾವತ್ತಿದ್ದರೂ ನ್ಯಾಯದ ತಕ್ಕಡಿ ಸಮನಾಗಿ ತೂಗಬೇಕು ರುದ್ರ, ಸಮನಾಗಿ ತೂಗಬೇಕು. ಇದನ್ನ ನೀಗಿಸ್ಕೊಂಡು ಹೋಗ್ಬೇಕಾದವನು ನೀನು ರುದ್ರ. ಬೆಟ್ಟಪ್ಪ ಹೇಳ್ತಾನೆ, ರುದ್ರ ಕೇಳ್ಬೇಕು ಅಷ್ಟೇ. ಕೇಳ್ತೀಯ ತಾನೆ? ಅದು ನನ್ ರುದ್ರ ಅಂದ್ರ. ಬೆಟ್ಟದಂತ ಮನಸ್ಸು ಕರಗಿತು, ಬೆಂಕಿಯಂತ ಕಣ್ಣು ನೆನೆಯಿತು, ಕಲ್ಲಿನಂತ ದೇಹ ಕುಗ್ಗಿತ, ಕಲ್ಪವೃಕ್ಷ ಒಣಗಿ ಹೋಯಿತು. ಕಂದನೆ ಬಾಯೆಂದು ಕರೆಯೋರು ಇಲ್ಲ, ಕಂದನೆ ಬಾಯೆಂದು ಕರೆಯೋರು ಇಲ್ಲ, ದುಃಖಿಸಿ ಅಳಲು ಮಡಿಲೊಂದು ಇಲ್ಲ. ಬೆಟ್ಟಪ್ಪ ಬೆಟ್ಟಪ್ಪ